ಭಾಳ ಸ್ಪಷ್ಟವಾಗಿ ನಾನು ಮೊನ್ನೆ ತಮ್ಮ ಹತ್ರ ಹೇಳಿದ್ದೆ. ಒಂದು ಮಿನಿಸ್ಟೇರಿಯಲ್ ಡೆಲಿಗೇಷನನ್ನು ಬಂಡವಾಳಕ್ಕೋಸ್ಕರ ಇರ್ಬೋದು, ಸಹಭಾಗಿತ್ವಕ್ಕೋಸ್ಕರ ಇರ್ಬೋದು, ಉದ್ಯೋಗ ಸೃಷ್ಟಿಗೋಸ್ಕರ ಇರ್ಬೋದು, ನಾವು ಹೋದಾಗ ಯಾವತ್ತೂ ಹೀಗೆ ತಿರಸ್ಕಾರ ಮಾಡೋದಿಲ್ಲ. ಆಮೇಲೆ ಎಲ್ಲ ಡೀಟೇಲ್ಡಾಗಿ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಕೊಟ್ಟಿದ್ದೀವಿ, ಯಾರಿಗೆ ಭೇಟಿ ಆಗ್ತಾಯಿದ್ದೀವಿ ಅಂತ ಕೊಟ್ಟಿದ್ದೀವಿ, ಯಾವ ಯೂನಿವರ್ಸಿಟಿಗೆ ಹೋಗ್ತಾಯಿದ್ದೀವಿ, ಯಾವ ಕಾರ್ಪೊರೇಟ್ ಜೊತೆ ಬಂಡವಾಳಕ್ಕೆ ಹೋಗ್ತಾಯಿದ್ದೀವಿ, ಎಲ್ಲನೂ ಕೊಟ್ಟಿದ್ದೀವಿ. ಅದಾದಮೇಲೂ ತಿರಸ್ಕಾರ ಮಾಡಿದ್ದಾರೆ ವಿತೌಟ್ ಗಿವಿಂಗ್ ಎನಿ ರೀಸನ್ಸ್. ನಾನೇನು ಹೇಳಿದೆ, ನೀವು ತಿರಸ್ಕಾರ ಮಾಡೋಗಿದ್ರೆ ನಾವು ಒಪ್ತೀವಿ ನೀವೇನು ಹೇಳಿದ್ರು, ಆದರೆ ಕಾರಣಗಳು ಕೊಡಿ ಅಂತ. ಯಾವಾಗ ಇದು ವಿಚಾರ ಬಹಿರಂಗ ಆಯಿತು ಆವಾಗ ಅವರು ಏನು ಅವ್ರ ಮನಸ್ಸಿನಲ್ಲಿ ಏನು ಪರಿವರ್ತನೆ ಆಯಿತು ಗೊತ್ತಿಲ್ಲ. ಏಕಾಏಕಿ ಮೊನ್ನೆ ರಾತ್ರಿ ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪರ್ಮಿಷನ್ ಅಲ್ಲ, ಅವರು ಹೇಳ್ತಾ ಇರೋದು ನಾವು ಕೊಟ್ಟಂಥ ಆದೇಶವನ್ನು ನೀವು ಪರಿಗಣಿಸಬೇಡಿ, ಪ್ಲೀಸ್ ಕೈಂಡ್ಲಿ ಇಗ್ನೋರ್ ದ ಪ್ರೀವಿಯಸ್ ಆರ್ಡರ್ ಆ್ಯಂಡ್ ವಿ ರಿವೋಕ್ ಅಂತ ಹೇಳ್ತಾರೆ. ವಿ ರಿವೋಕ್ ಅವರ್ ಪ್ರೀವಿಯಸ್ ಡಿಸಿಷನ್ ಅಂತ. ಈಗ ರಿವೋಕ್ ಅನ್ನೋದು ಸೆಕೆಂಡ್ರಿ, ಅದನ್ನು ಇನ್ವೋಕ್ ಯಾಕೆ ಮಾಡಿದ್ರಿ ಫಸ್ಟು ಅಂತ ನಾನು ಕೇಳ್ತಾ ಇರೋದು. ನೀವು ಹಿಂದೆ ತೊಗೊಳೋದು ಹಿಂದೆ ಪಡೆಯೋದು ಬೇರೆ ಮಾತು. ಈ ನಿರ್ಧಾರವನ್ನು ಯಾಕೆ ತೊಗೊಂಡ್ರಿ ಅಂತ ನಾನು ಕೇಳ್ತಾ ಇರೋದು ಅಷ್ಟೇ. ಅದ್ರ ಬಗ್ಗೆ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಇವರು ಇವತ್ತು ರಿವೋಕ್ ಮಾಡಿರ್ಬೋದು. ನೀವೇ ಹೇಳಿ, ಇವಾಗ ರಿವೋಕ್ ಮಾಡಿಬಿಟ್ಟು ಏನು ಪ್ರಯೋಜನ? ಆಲ್ರೆಡಿ ನಾವು ಅಲ್ಲಿ ಅವತ್ತು ನಾವು 14ನೇ ತಾರೀಕು ಅಲ್ಲಿರಬೇಕಾಗಿತ್ತು, 13-14ನೇ ತಾರೀಕು. ಇವತ್ತೇನು ಡೇಟು? 20. ನೀವು ಟ್ರೈನು ಹೋದಾದಮೇಲೆ ಇವ್ರು ತತ್ಕಾಲ್ ಟಿಕೆಟ್ ಇಶ್ಯೂ ಮಾಡ್ತಾ ಇದ್ದಾರಾ ನಮಗೆ? ಏನು ಪ್ರಯೋಜನ ಆಯಿತು? ಇದು ವಿಶ್ವಮಟ್ಟದಲ್ಲಿರುವಂಥ ಟ್ರೇಡ್ ಶೋಸ್, ಇದು ನಮಗೋಸ್ಕರ ಕಾಯ್ಕೊಂಡಿರ್ತಾರ? ಸೊ ಇದು ನಮಗೆ ಕೊಟ್ಟಂಗೂ ಇರಬೇಕು, ಆದರೆ ನಮ್ಗೆ ಹೋಗ್ಲಾರ್ದಂಗೂ ಮಾಡಬೇಕು. ನನ್ನ ಪ್ರಶ್ನೆ ಭಾಳ ಸರಳವಾಗಿದೆ, ನಮಗೆ ಕಾರಣಗಳು ಕೊಡಿ ಅಷ್ಟೇ. ಪ್ರಿಯಾಂಕ್ ಖರ್ಗೆ ಹೋಗ್ತಾ ಇಲ್ಲ, ಕರ್ನಾಟಕದ ಒಬ್ಬ ಮಂತ್ರಿ, ಯಾರ ಜವಾಬ್ದಾರಿ ಬಂಡವಾಳ ಮತ್ತು ಉದ್ಯೋಗ ಸೃಷ್ಟಿ ಇದೆ, ಆ ವ್ಯಕ್ತಿ ಹೋಗ್ತಾ ಇರೋದು. ಇದು ಕರ್ನಾಟಕಕ್ಕೆ ಮಾಡಿದಂಥ ಅವಮಾನ ಅಲ್ವಾ? ಇವತ್ತು ನಾವು ದೇಶವನ್ನು ಆರ್ಥಿಕವಾಗಿ ಮುಂದುವಯ್ತಾ ಇಲ್ವಾ ನಾವು ಕರ್ನಾಟಕದ ಕನ್ನಡಿಗರು? ಸೊ ಇದಕ್ಕೆ ಕಾರಣ ಕೇಳ್ತಾ ಇದ್ದೀವಿ, ಅವ್ರು ಕಾರಣ ಕೊಟ್ಟಿಲ್ಲ. ಅದಕ್ಕೆ ನಿನ್ನೂ ಬರೆದಿದ್ದೀನಿ, ನಾವು ಇದನ್ನು ಸುಮ್ಮನೆ ಬಿಡೋದಿಲ್ಲ. ಯಾರ ಜವಾಬ್ದಾರಿ ಸರ್? ಇವಾಗ ನಮಗೆ ನಾಳೆ ಬಂಡವಾಳ ಬಂದಿಲ್ಲ, ಉದ್ಯೋಗ ಸೃಷ್ಟಿ ಮಾಡಿಲ್ಲ ಅಂದರೆ ನಾವು ಜನರಿಗೆ ಉತ್ತರ ಕೊಡಬೇಕಲ್ವಾ? ನೀವು ನಮ್ಮ ಮಾಧ್ಯಮ ಸ್ನೇಹಿತರು ಕೇಳ್ತೀರಲ್ವ ನಮಗೆ, ಆಯ್ತಪ್ಪ ಎಂ ಬಿ ಪಾಟೀಲ್ ಅವರಾಗಿರ್ಬೋದು, ನೀವಾಗಿರ್ಬೋದು, ಎಷ್ಟು ಇಂಡಸ್ಟ್ರಿ ತಂದಿದ್ದೀರಾ, ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ, ಎಷ್ಟು ಬಂಡವಾಳ ಹಾಕಿದ್ದೀರಾ, ಅವೆಲ್ಲನೂ ನೀವು ಕೇಳ್ತೀರಲ್ಲ ನಮಗೆ. ಇವರೆಲ್ಲ ದೊಡ್ಡ ದೊಡ್ಡ ಘೋಷಣೆಗಳು ಕೊಡ್ತಾರೆ, ವಿಶ್ವಗುರು ಅಂತಾರೆ, ಎಲ್ಲರೂ ಚೈನಾ ಆದಮೇಲೆ ಇಂಡಿಯಾ ಮುಂದುವರಿಬೇಕು ಅಂತಾರೆ. ಆದರೆ ಯಾವಾಗ ನಮ್ಮಂಥ ಪ್ರಗತಿಪರ ಇರುವಂಥ ರಾಜ್ಯಗಳು ಹೋಗ್ಬೇಕಂತ ಬಂಡವಾಳ ಹುಡ್ಕೊಂಡು ಮತ್ತು ಉದ್ಯೋಗ ಸೃಷ್ಟಿಗೋಸ್ಕರ ಹೋಗಬೇಕು ಅಂದಾಗ ಇವ್ರು ತಡೆ ಹಿಡಿತಾರೆ. ಅದಕ್ಕೆ ಕಾರಣ ಕೊಡಲಿ. ಇದು ಯಾವುದೋ ವೈಯಕ್ತಿಕ ವಿಚಾರ ಅಲ್ಲ, ಇದು ನಮ್ಮ ರಾಜ್ಯದ ಮರ್ಯಾದೆ ಪ್ರಶ್ನೆ. ಇದು ವಾಟ್ ಈಸ್ ದ ರೀಸನ್ ಯು ಆರ್ ಸ್ಟಾಪಿಂಗ್ ಅ ಮಿನಿಸ್ಟರ್ ಫ್ರಮ್ ಫಂಕ್ಷನಿಂಗ್, ಫ್ರಮ್ ಡಿಪ್ಲಾಯಿಂಗ್ ಹಿಸ್ ಡ್ಯೂಟೀಸ್? ಅದು ಕಾರಣ ಕೊಡಲಿ, ನಾವೇನು ಇದು ಸುಮ್ಮನೆ ಬಿಡ್ತಾ ಇಲ್ಲ. ನಾನು ಹೇಳ್ದಂಗೆ ನಾನು ಪತ್ರ ಬರೆದಿದ್ದೀನಿ ಆಗಲೇ, ನೋಡೋಣ ಏನು ಉತ್ತರ ಬರುತ್ತೆ ಅಂತ. ಏನು ರೀಸನ್ ಇಲ್ಲ ನೋಡಿ. ಯಾವಾಗ ನೀವೆಲ್ಲರೂ ಕೂಡ ಇದನ್ನು ಬಹಿರಂಗಪಡಿಸಿದ್ರಿ, ಇದ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರಿ, ಯಾಕೆ ಒಬ್ಬ ಕರ್ನಾಟಕದ ಮಂತ್ರಿಗೆ ನೀವು ಇಂಥ ಅವಕಾಶಗಳಿಂದ ವಂಚಿತ ಮಾಡ್ತಾ ಇದ್ದೀರಾ ಅಂತ ನೀವು ಕೇಳಿದಾಗ ಬಹುಶಃ ಅವರೇನೋ ಇಲ್ಲಪ್ಪ ಇದು ಸಿವಿಯರ್ ಬ್ಯಾಕ್ಲ್ಯಾಶ್ ಆಗ್ತಾಯಿದೆ, ಇದು ಸರಿ ಇಲ್ಲ ಅಂತ ಅನಿಸಿ ಕೊಟ್ಟಿರ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆದರೆ ಫಸ್ಟ್ ಆಫ್ ಆಲ್ ತಡೆ ಹಿಡಿದಿದ್ದು ಯಾಕೆ ಅಂತ ಅದಕ್ಕೆ ಸ್ಪಷ್ಟವಾದಂಥ ನಿಲುವು ನನಗೆ ಬೇಕು, ಕಾರಣಗಳು ಬೇಕು. ನಮ್ಮಲ್ಲಿ ಲೋಪ ಇದ್ದರೆ ನಾನು ತಿದ್ಕೊಳಕ್ಕೆ ತಯಾರಿದ್ದೀವಿ. ಹೌದಪ್ಪ ನಿಮ್ಮ ಪ್ರಸ್ತಾವನೆ ಸರಿ ಇಲ್ಲ, ಈ ಪ್ರಸ್ತಾವನೆ ಫಾರ್ಮ್ಯಾಟ್ ಬೇರೆ ಇತ್ತು, ಇದು ನಮ್ಮ ನೀತಿ ವಿರುದ್ಧ ಇದೆ ಅಂದರೆ ಡನ್, ವಿಲ್ ಟೇಕ್ ಕರೆಕ್ಟಿವ್ ಮೆಷರ್ಸ್. ಬಟ್
ನೀವು ಏನೂ ಹೇಳಲಾರ್ದೆ ಸುಮ್ಮನೆ ನಮಗೆ ಅದು ನೀವು ವೀಸಾ ನೀವು ಅದು ಪರ್ಮಿಷನ್ ಫಾರ್ಮ್ ನೋಡಬೇಕು, ಅಪ್ಲಿಕೇಶನ್ ಫಾರ್ಮ್ ನೋಡಬೇಕು, ಎಷ್ಟು ಅಸಹ್ಯ ಕಾಣಿಸುತ್ತೆ ಅಂದರೆ ಬರೀ ಡಿನೈಡ್ ಅಂತ ಹಾಕಿದ್ದಾರೆ ಅಷ್ಟೇ, ಒಂದು ಸ್ಟ್ಯಾಂಪು. ಏನೋ ಡಿನೈಡ್ ವಿತ್ ಏನೋ ಕ್ಲಾರಿಫಿಕೇಷನ್ ಇದ್ದಿದ್ರೆ ನಮಗೂ ಅನುಕೂಲ ಆಗ್ತಾಯಿತ್ತಲ್ಲ ನಿಮ್ಮ ಮುಂದೆ ಮಾತಾಡೋಕ್ಕೆ. ಈಗ ನಮಗೆ ಯಾಕೆ ತಡೆ ಹಿಡ್ದಿದ್ದು ಗೊತ್ತಿಲ್ಲ, ಇವಾಗ ಯಾಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಯಾಕೆ ರಿವೋಕ್ ಮಾಡಿದ್ದಾರೆ ಅದನ್ನೂ ಗೊತ್ತಿಲ್ಲ. ನೋಡೋಣ, ಫಸ್ಟ್ ಉತ್ತರ ಬರಲಿ ಅವ್ರದ್ದು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪ್ರಧಾನಮಂತ್ರಿಗೆ ಬರೀತಾರೆ ಅಂತ ಹೇಳಿದ್ದಾರೆ, ಅದನ್ನು ಕೂಡ ಇವತ್ತು ನಾಳೆನಲ್ಲಿ ನಾವು ಡ್ರಾಫ್ಟ್ ಮಾಡಿ ಕಳಿಸ್ತೀವಿ. ಬಟ್ ಅದಕ್ಕೆ ಮುಂದೆ ಏನಾದರೂ ನಮಗೆ ಸರಿಯಾದ ರೀತಿಯಾದಂಥ ಉತ್ತರಗಳು ಬಂದಿಲ್ಲ ಅಂದರೆ ವಿ ವಿಲ್ ಸಿ ವಾಟ್ ಲೀಗಲ್ ಆ್ಯಕ್ಷನ್ ಟು ಟೇಕ್. ಸಿಎಂ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸರ್, ತಾವೇನಾದರೂ ಹೋಗಿ ಇದ್ರ ಬಗ್ಗೆ ಯಾವ ಸಿ ಎಂ ಅವ್ರದ್ದು ಬೇರೆ ವಿಚಾರಕ್ಕೆ ಹೋಗ್ತಾರೆ. ರಾಷ್ಟ್ರಪತಿ ಮತ್ತು PM ಭೇಟಿಗೆ ಅವಕಾಶ ಕೇಳಿದ್ದಾರೆ, ಸಿಕ್ಕಿದ್ರೆ ಜೊತೆಲಿ ಹೋಗಿ ಏನಾದರೂ ಇಲ್ಲ, ತಾವೇನು ಹೋಗೋದು ಅವಶ್ಯಕತೆ ಇಲ್ಲ. ಚೀಫ್ ಮಿನಿಸ್ಟರ್ ಅವರು ಪತ್ರ ಬರೆದಿರೆ ಅದು ಗಂಭೀರವಾಗಿ ಪರಿಗಣಿಸ್ತಾರೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಯಾಕಂದರೆ ಇದು ಬರೀ ನಮ್ಮ ರಾಜ್ಯದ ಸಮಸ್ಯೆ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲೂ ಹಿಂಗೆ ಆಗ್ತಾ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ನೋಡೋಣ ಏನಾಗ್ತದೆ. ಸಾರಿ, ಅನುದಾನ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರಾ? ಎಲ್ಲಿ ಸರ್, ನಾವು ದುಡಿತಾ ಇರೋದು ಇವತ್ತು ಇಡೀ ರಾಷ್ಟ್ರಕ್ಕೆ ಅನುಕೂಲ ಆಗ್ತಾ ಇದೆ ಅಲ್ವಾ ಸರ್? ಏನಿದು ಬರೀ ಕನ್ನಡಿಗರಿಗೆ ಅನುಕೂಲ ಆಗ್ತಾ ಇದೆಯಾ? ಎಷ್ಟು ಜನ ಉತ್ತರ ಪ್ರದೇಶದವರು, ಮಧ್ಯಪ್ರದೇಶದವರು, ಬಿಹಾರದವರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಇಲ್ಲಿ ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇರೋದ್ರಿಂದ ತಾನೇ ಅಲ್ಲಿ ಬರ್ತಾ ಇರೋದು. ನಮ್ಮವ್ರು ಎಷ್ಟು ಜನ ಇದ್ದಾರೆ ಸರ್ UP ಬಿಹಾರ್ನಲ್ಲಿ? ಬೆರಳೆಣಿಕೆ ಎಷ್ಟು ಇರ್ಬೋದು ಅಷ್ಟೇ. ಇಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಉತ್ತರ ಭಾರತದಿಂದ ಜನರು? ನಾವೇನು ಬರಬಾರ್ದು ಅಂತ ಇಲ್ಲ, ಅದು ಅವ್ರ ಸಂವಿಧಾನದ ಹಕ್ಕಿದೆ, ಬರ್ತಾರೆ. ಆದರೆ ಉದ್ಯೋಗ ಇಲ್ಲಿ ಸೃಷ್ಟಿ ಆಗ್ತಾ ಇದೆ ಅಂತ ತಾನೇ ಬರ್ತಾ ಇರೋದು ಇಲ್ಲಿ. ನಮ್ಮ ಮುಖಾಂತರ ಏನಾದರೂ ಹೋಗಲಿ, ಅವ್ರ ಮುಖಾಂತರ ಹೋಗ್ಬೇಕು ನಾವು. ಇಫ್ ಐ ವಾಂಟ್ ಪೊಲಿಟಿಕಲ್ ಕ್ಲಿಯರೆನ್ಸ್ ಐ ಹ್ಯಾವ್ ಟು ಗೋ ಥ್ರೂ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ಇಲ್ಲಿದ್ರೆ ನಮಗೆ ಅಲ್ಲಿ ಬೆಲೆ ಕೊಡೋದಿಲ್ಲ. ಸೊ ಆದ್ದರಿಂದ ಇವ್ರು ಯಾಕೆ ಡಿನೈ ಮಾಡಿದ್ರು ಅಂತ ಕೇಳ್ತಾ ಇದ್ದೀನಿ. ನಮ್ಮಿಂದ ಏನಾದರೂ ಕೇಂದ್ರ ಸರ್ಕಾರಕ್ಕೆ ಹಾನಿ ಆಗ್ತಾ ಇತ್ತಾ? ಬಂಡವಾಳ ತರೋದ್ರಿಂದ ನಮಗೆ ಲಾಭನ, ಕೇಂದ್ರ ಸರ್ಕಾರಕ್ಕೆ ಲಾಭನ? ಇವರೇ ತಾನೇ ದೊಡ್ಡ ದೊಡ್ಡ ಘೋಷಣೆಗಳು ಕೊಡೋದು. AI ಮಿಷನ್, ಕ್ವಾಂಟಮ್ ಮಿಷನ್, ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ, ಇವೆಲ್ಲ ಘೋಷಣೆಗಳು ನಮ್ಮದ ಅವ್ರದ್ದ? ಆದರೆ ಕೆಲಸ ಎಲ್ಲ ಆಗ್ತಾ ಇರೋದು, ಮೇಕ್ ಇನ್ ಇಂಡಿಯಾ ಕೆಲಸ ಎಲ್ಲ ಆಗ್ತಾ ಇರೋದು ಕರ್ನಾಟಕದಲ್ಲಿ ಸ್ವಾಮಿ. ತಮಿಳ್ನಾಡಿನಲ್ಲಿ, ತೆಲಂಗಾಣನಲ್ಲಿ, ಉತ್ತರ ಪ್ರದೇಶದಲ್ಲಿ, ಮತ್ತು ನಿಮ್ಮ ಮಧ್ಯಪ್ರದೇಶ, ಬಿಹಾರ್ನಲ್ಲಿ ಏನಾಗ್ತಾ ಇದೆ ಹೇಳಿ? BJP ರೂಲ್ ಸ್ಟೇಟ್ಸ್ನಲ್ಲಿ ಏನಾಗ್ತಾ ಇದೆ? ಅಸ್ಸಾಮಿಗೆ ಸೆಮಿಕಂಡಕ್ಟರ್ ತೊಗೊಂಡೋಗಿದ್ದಾರೆ, ನಮಗೆ ಬರಬೇಕಾಗಿದ್ದು. ಅಲ್ಲಿ ವಾತಾವರಣ, ನಾವು ಅಲ್ಲಿ ಹೋಗಬಾರ್ದು ಅಂತ ಇಲ್ಲ, ಆದರೆ ಆ ವಾತಾವರಣ ಎಲ್ಲಿದೆ ಇಲ್ಲಿ? ಆ ಎಕೋಸಿಸ್ಟಮ್ ಎಲ್ಲಿದೆ ಇಲ್ಲಿ? ಆ ಸಾಮರ್ಥ್ಯ ಎಲ್ಲಿದೆ ಇಲ್ಲಿ? ಆ ಮಾನವ ಸಂಪನ್ಮೂಲ ಎಲ್ಲಿದೆ ಇಲ್ಲಿ? ಇದು ಉದ್ದೇಶಪೂರ್ವಕವಾಗಿ ಗುಜರಾತಿಗೆ ಕಳಿಸ್ತಾರೆ, ಅಸ್ಸಾಮಿಗೆ ಕಳಿಸ್ತಾರೆ ಅಂದರೆ ಏನರ್ಥ? ಹೌದಪ್ಪ, ಯಾರು ಬಂಡವಾಳ ಹಾಕ್ತಾ ಇದ್ದಾರೆ ಆ ಕಂಪನಿದವರು, ಇಲ್ಲ ನಾವು ಅಲ್ಲೇ ಹೋಗಬೇಕು ಅಂದರೆ ಐ ಅಗ್ರಿ, ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಬಂಡವಾಳ ಹಾಕಬೇಕು ಅಂತಾರೆ. ಇಲ್ಲಿನ ವಾತಾವರಣ ಸರಿ ಇದೆ, ಇಲ್ಲಿನ ಮಾನವ ಸಂಪನ್ಮೂಲ ಏನಿದೆ, ನಮ್ಮ ಕನ್ನಡಿಗರ ಶಕ್ತಿ ಏನಿದೆ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಅವರೇ ಕೇಳಿಕೊಂಡಾಗೂ ಕೂಡ ಇವರೇ ಬಲವಂತವಾಗಿ ಗುಜರಾತಿಗೆ ಕಳಿಸ್ತಾರೆ, ಮಹಾರಾಷ್ಟ್ರಕ್ಕೆ ಕಳಿಸ್ತಾರೆ. ಅದು ಸರಿನಾ ಅಂತ ಅಷ್ಟೇ ನಾವು ಕೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.